ಪೋಸ್ ಕೊಡ್ತಿದ್ದೆ ನಿಮ್ಮ ಅಮ್ಮಂಗಲ್ಲಿ ನೀನು ವಿಡಿಯೋ ಮಾಡ್ತಾವಳೆ ಮಮ್ಮಿ ಅಂತ. ಆಯ್ತು ಪುಟಾಣಿ ಆಯ್ತು ಇರಮ್ಮ ಆಯ್ತು ಇರಮ್ಮ ಆಯ್ತು ಆಯ್ತು ಆಯ್ತು. ನಿಮ್ಮ ಅಮ್ಮ ಮುಡ್ದಡ್ಗೆ ಸುಮ್ಮನೆ ಆಗ್ಬಿಟ್ಟ. ಗೋವಿಂದ ಗೋವಿಂದ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರು, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಇಲ್ಲಿ ಮಹಿ ಮತ್ತು ಪಾಪು ಅಪ್ಪ ಮಗ ಏನು ಮಾಡ್ತಿದ್ದಾರೆ ಅಂದರೆ, ಪಾಪುಗೆ ಇವಾಗ ಬಿಸಿಲು ಕಾಯಿಸ್ಬೇಕಲ್ವ ಬೆಳಗ್ಗೆ ಹೊತ್ತು. ಸೊ ಅದಕ್ಕೆ ಮಹಿಳೆಲ್ಲ ಪ್ರಿಪೇರ್ ಮಾಡಿಕೊಂಡು ಮಗಿನ ಬಿಸಿಲು ಕರ್ಕೊಂಡು ಹೋಗೋಣ ಅಂತ ಇಲ್ಲಿ ರೆಡಿ ಮಾಡ್ತಿದ್ದಾರೆ. ಕೈಗೆ ಸಿಗಲ್ಲ ಇರೋ ಬೈಟ್ರೆ ರೈ ಚುಪ್ಕೆ ಬೈಟ್ರೆ. ಪೋಸ್ ಕೊಡ್ತಿದ್ದೆ ನಿಮ್ಮ ಅಮ್ಮಂಗಲ್ಲಿ ನೀನು ವಿಡಿಯೋ ಮಾಡ್ತಾವಳೆ ಮಮ್ಮಿ ಅಂತ. ನಿಮ್ಮ ಅಮ್ಮಂಗೆ ಪೋಸ್ ಕೊಡ್ತಿದ್ದೆ. ಸಾಕು ಸಾಕು. ಸುಸು ಮಾಡಿದ ಒಂಚೂರು ಬಿಟ್ಟವನೇ. ಹೋಗ್ಲಿ ಬಿಡಿ, ಅಷ್ಟೇ ಅಲ್ಲ. ಒಂಚೂರು ನಿದ್ದೆ ಮಾಡ್ತೀನಿ. ಯಾರು ಮಗನೆ? ಒಂದು ಹಾಕ್ಬಿಟ್ರಲ್ಲ ಅದಕ್ಕೆ ಮಗ ಇರೋ ನನ್ನ ಮಗನೇ. ಒದಿತಾವನು ಇರೋ ನನ್ನ ಮಗನೇ, ಇರೋ ನನ್ನ ಮಗನೇ, ಇರೋ ನನ್ನ ಮಗನೇ. ತನ್ನ ಕಡೆ ಬಿಸ್ತೈತೆ. ರಘು ಓದ್ಕೋತೀರ ನೋಡಿ, ಮಡ್ಸ್ಕೊಡ್ಲಾ? ಮಡ್ಸ್ಕೊಡಿ. ಸೂರ್ಯ ಗುಡ್ ಮಾರ್ನಿಂಗ್. ಅಯ್ಯೋ, ಸ್ಟಿಕ್ಕರ್ ಎಲ್ಲ ಹೊರಟೋಗ್ಬಿಟ್ಟಿದೆ. ಕಪ್ ಹಾಕೊಳ್ತಿದ್ದೆ ಆ್ಯಕ್ಚುಲಿ. ಸೌಂಡ್ಗೆ ವಾಯ್ಸು ಕೇಳಿಸಲ್ಲ ನಿಮಗೆ. ಈಗ ಪಾಪುನ ಮಹಿ ಬಿಸಿಲು ಕಾಯಿಸೋದಕ್ಕೆ ಅಂತ ನಮ್ಮಮ್ಮ ಮತ್ತು ಮಹಿ ಇಬ್ಬರು ಕರ್ಕೊಂಡು ಹೋಗಿದ್ದಾರೆ ಟೆರೆಸ್ ಮೇಲೆ. ಇಲ್ಲಿ ಆ್ಯಕ್ಚುಲಿ ಬಾಲ್ಕನಿಲಿ ನೋಡ್ದು, ಅಂದರೆ ಲೈಟಾಗಿ ಬಿಸಿಲು ಬರ್ತಿದ್ದೆ, ಅದಕ್ಕೆ ಟೆರೆಸ್ ಮೇಲೆ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ಇವತ್ತು ಸೂತ್ಕ ತೆಗಿತಾರೆ. ಪಾಪು ಆಗಿದೆ ಅಲ್ವಾ, ಇವತ್ತು ಸೂತ್ಕ ತಗೊಳ್ತಿದ್ದಾರೆ ನಮ್ಮಪ್ಪ. ನೋಡೋಣ ಯಾವ ರೀತಿ ಬರುತ್ತೆ ಏನು ಅಂತ. ನಾನು ನೋಡಿ ಹಿಂಗಾಗಿದ್ದೀನಿ. ಸೊ ಜಸ್ಟ್ ಇವಾಗ ನಾನು ಕಾಫಿ ಕುಡಿದೆ. ಕಾಫಿ ಜೊತೆ 2 ಬನ್ ತಿಂದೆ. ಆದಷ್ಟು ನನ್ನ ಕೈಲಾದಷ್ಟು ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ತಾಯಿರ್ತೀನಿ. ಪಾಪು ಕೈ ಬಿಡಲ್ಲ. ಈಗ ತಾನೇ ಎಳೆಯ ಪಾಪು ಅಲ್ವಾ, ನ್ಯೂ ಬಾರ್ನ್ ಬೇಬಿ, ಹಾಗೇ ಕೈ ಬಿಡಲ್ಲ ಜಾಸ್ತಿ, ಇದ್ದಂಗೆ ಇರುತ್ತೆ. ಆಮೇಲೆ ಅಳ್ತಾ ಇರುತ್ತೆ. ಸೊ ಪಾಪುನೇ ನೋಡ್ಕೊಳ್ತಾ ಇರಬೇಕು. ಹಾಗಾಗಿ ಸ್ವಲ್ಪ ವೀಡಿಯೋನ ನಾನು ಕಡಿಮೆ ಶೂಟ್ ಮಾಡ್ತಾಯಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತು
ಪೂಜೆ ಎಲ್ಲ ಹೇಗಿರುತ್ತೆ ಏನು ಅಂತ ಕ್ಯಾಪ್ಚರ್ ಮಾಡ್ತೀನಿ. ಓಕೆನಾ? ಆಯಿತು. ಬೋಲು 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 ಮಾಡ್ಬಿಟ್ಟಣೆ. ಬೋಲು ಬೋಲು ಓನ ಕಂದ. ಇಬ್ರು ಸರಿ ಹಾಕಿದ್ದೀವಿ. ಪುಟ್ಟಣ್ಣಿ ಆಯ್ತು ಇರಮ್ಮ, ಆಯ್ತು ಇರಮ್ಮ, ಆಯ್ತು ಆಯ್ತು ಆಯ್ತು. ನಿಮ್ಮ ಅಮ್ಮ ಮುಡ್ದಡ್ಗೆ ಸುಮ್ಮನೆ ಆಗ್ಬಿಟ್ಟ. ಅಲ್ಲಿ ಅವನತ್ತಂಗೆ ಹೇಳ್ತೀರಂತೆ ನೀವು. ಆಲ್ಬೇಕು ಅವನಿಗೆ. ಪಾಪು ಅಳ್ತಿದ್ದಾನೆ, ಸಮಾಧಾನ ಮಾಡಿಕೊಡಿ ಅಂತ ಮಹಿ ಕೈ ಕೊಟ್ಟರೆ ಅವರು ಅವನನ್ನೇ ಇಮಿಟೇಟ್ ಮಾಡ್ತಾಯಿದ್ರು. ಸೊ ನೆಕ್ಸ್ಟು ಪಾಪುಗೆ ಫೀಡ್ ಮಾಡಾದ್ಮೇಲೆ ಇಲ್ಲಿ ಸ್ನಾನ ಮಾಡಿಸೋದಕ್ಕೆ ಅಂತ ಕರ್ಕೊಂಡು ಬಂದ್ವಿ. ಇವರು ಕೆಳಗಡೆ ಮನೆ ಆಂಟಿನೇ ಪಾಪುಗೆ ಬಂದು ಸ್ನಾನ ಮಾಡಿಸ್ಕೊಡ್ತಾರೆ. ಯಾರು ಮಗನೇ ಸ್ನಾನ ಮಾಡ್ತಿದ್ಯಾ? ಚಿಜ್ಜಿ ಮಾಡ್ತಿದ್ಯಾ? ನೋಡಪ್ಪ ನಿಮ್ ಪಾಪ ಬಂದೈತೆ, ನನ್ ಮಗನ ಎಷ್ಟು ಜೋರಾಗಿ ಮುಗಿಸ್ತಾರೋ ಅಂತ. ಆಯ್ತು 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 ಆಯ್ತು. ಎರಡೇ ನಿಮಿಷ ಮಗನೇ, ಎರಡೇ ನಿಮಿಷ ಮಗನೇ. ಹಿಂಗ್ ಕತ್ತಿದ್ದೀಗೆಲ್ಲ ನೋಡ್ತವನೆ. ನಿಧಾನ ಕಡಕಪ್ಪ, ಅಲ್ಲ ನಿಧಾನ ಕಡಪ್ಪ ಮಗನೇ. ಅಲ್ಲ ಮಹೇಶ್ ವಾಯ್ಸ್ ಕೇಳಿದ ತಕ್ಷಣ ನೋಡಿ ಎಷ್ಟು ಬೇಗ ನೋಡ್ತಾನೆ. ಓನಮ್ಮ ಆಯ್ತು ಸ್ನಾನ. ಅವನಿಗೆ ಮಸಾಜ್ ಮಾಡ್ದಂಗೆ ಆಯ್ತಾಯ್ತು ಈಗ. ಸೈಲೆಂಟ್ ನೋಡು. ಮಹೇಶ್ ಅಮ್ಮನ ಮಗ ಅಂತೂ ಆಗಲ್ಲ, ಅಮ್ಮನ ಮಗ ಆಗಲ್ಲ. ಓನು ಮಗನೇ, ಇನ್ನೊಂದು ಪಾಪು ಆದ್ರೆ ಅಮ್ಮನ ಮಗ ಅಷ್ಟೇ. ಓನು ಮಗನೇ, ಮಹೇಶನ್ಗೆ ಅದೆಷ್ಟು ಚಾಡಿ ಹೇಳ್ತಾರ. ಓನು ಮಗನೇ ಏನ್ ಮಾಡ್ತವ್ರೆ? ಹೇಳ್ತಾನೆ, ಪಪ್ಪ ಮಮ್ಮಿ ಹಿಂಗ್ ಮಾಡ್ತು ಅದ್ ಮಾಡ್ತು ಬರೀ ಪಪ್ಪ ಅಂತಾನೆ. ಅವಾಗ ಅಪ್ಪ ಮಗ ಇಬ್ರು ಒಂದಾಗೋಯ್ತಾರ ಅನ್ವರ್ಕ. ಪಪ್ಪ ಆಯುಷ್ ಒಬ್ಳೆ. ಏನ್ರಿ? ಹಾ ನೋಡುವಂತೆ ಸಾಕು. ಏನು ಹಚ್ಚಗಾಯ್ತಾವೆ ಎತ್ಕೊಂತೀವಿ ಅಲಸಾದಂಗೆ ಜಾಸ್ತಿ ಯಾರು. ಸೊ ಫ್ರೆಂಡ್ಸ್, ನಂದು ಇವಾಗ ಜಸ್ಟ್ ಸ್ನಾನ ಎಲ್ಲ ಆಯಿತು. ತಲೆ ಹಾರಿಸೋದಕ್ಕೆ ಹೊರಗಡೆ ಹೋಗಬೇಕು. ಆ್ಯಂಡ್ ಪಾಪುದು ಸ್ನಾನ ಆಯಿತು. ಪಾಪು ರೆಡಿ ಆಗಿಬಿಟ್ಟು ಮಲ್ಕೊಂಡಿದ್ದಾನೆ. ಸೊ ಫುಲ್ ಪ್ಯಾಕ್ ಮಾಡಿ ಮಲಗಿಸ್ಬಿಟ್ಟಿದ್ದೀನಿ. ನಾನು ಕಾಟನೆಲ್ಲ ಹಾಕ್ಕೋಬೇಕು, ಥಂಡಿ ಹೊಡಿಬಾರ್ದಲ್ಲ ಅಂತ. ಸೊ ಇವಾಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ದಾರೆ ಅಡುಗೆಗೆ. ಆ್ಯಂಡ್ ಪೂಜೆಗೂ ರೆಡಿ ಮಾಡ್ಕೊಳ್ತಿದ್ದಾರೆ. ನಾನು ಪಾಪು ರೂಮಲ್ಲಿ ಲಾಕ್ ಆಗಿಬಿಟ್ಟಿದ್ದೀನಿ. ಸೊ ಅವ್ನು ಮಲ್ಕೊಂಡಿದ್ದಾನೆ. ನಾನು ತಲೆಯೆಲ್ಲ ತೇವ ಇದೆ ಅಲ್ವಾ, ಸೊ ಫುಲ್ಲು ಬಿಸಿಲಲ್ಲಿ ತಲೆಯೆಲ್ಲ ಇದು ಮಾಡ್ಕೊಳ್ಬೇಕು, ಒಣಗಿಸ್ಕೊಳ್ಬೇಕು. ಹೇರ್ ಡ್ರೈಯರಲ್ಲಿ ಬೇಡ, ಈ ಟೈಮಲ್ಲಿ ಹೇರ್ ಫಾಲ್ ಆಗುತ್ತೆ ಅಂತ ಹೇಳಿ ಬಿಸಿಲಲ್ಲೇ ಕೂದಲೆಲ್ಲ ಒಣಗಿಸ್ಕೊಳ್ಳೋಣ. ಆ್ಯಂಡ್ ನನಗೆ ಮೆಹಂದಿ ಕೂಡ ಇನ್ನೂ ಹೋಗೇ ಇಲ್ಲ, ನೋಡ್ತಿರ್ಬೋದು, ಇನ್ನೂ ಹಂಗೆ ಇದೆ ಮೆಹಂದಿ. ಆ್ಯಂಡ್ ರೂಮೆಲ್ಲ ಸ್ವಲ್ಪ ಮಿಸ್ಸಿ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂದರೆ ಇವಾಗೆಲ್ಲ ಬೆಡ್ಡೆಲ್ಲ ಕ್ಲೀನ್ ಮಾಡಿಸಿದೆ ನನ್ನ ಸಿಸ್ಟರ್ ಕೈಲಿ. ಆ್ಯಂಡ್ ಇಲ್ಲಿ ಅವ್ರ ಕಂಪ್ಯೂಟರ್ ಸಿಸ್ಟಮ್ ಏನಿದೆ ಅಲ್ಲಿ ಸ್ವಲ್ಪ ಮಿಸ್ಸಿ ಆಗಿದೆ, ಅದನ್ನು ಕ್ಲೀನ್ ಮಾಡಿಸ್ಬೇಕು. ಸೊ ಎಲ್ಲ ಒಂದೊಂದು ಕೆಲಸ ಇಟ್ಕೊಂಡಿದ್ದಾರೆ. ಸುಸ್ತಾಗ್ಬಿಟ್ಟಿದ್ದೀನಿ ಸ್ನಾನ ಮಾಡಿಬಿಟ್ಟು. ಓಕೆ, ಇವಾಗ ಕೂದಲೆಲ್ಲ ಚೆನ್ನಾಗಿ ಆಡಿಸ್ಕೊಳ್ಳೋಣ. ಆಮೇಲೆ ನಾನು ಸಿಗ್ತೀನಿ ನಿಮಗೆ. ನನಗೆ ಟಿಫನ್ಗೆ ಇಲ್ಲಿ ರವೆ ಗಂಜಿ ಮಾಡಿಕೊಟ್ಟಿದ್ದಾರೆ. ಇದನ್ನು ಮಹಿನೇ ಮಾಡಿಕೊಟ್ಟಿದ್ದು ನನಗೆ, ಯಾಕಂದರೆ ಪ್ರತಿಯೊಬ್ಬರು ಒಂದೊಂದು ಕೆಲಸ ಇಟ್ಕೊಂಡಿದ್ರು ಅಂತ ಹೇಳಿ ಮಹಿ ಫ್ರೀ ಇದ್ದರು. ಹಾಗಾಗಿ ನನಗೆ ರವೆ ಗಂಜಿ ಸಿಂಪಲ್ಲಾಗಿ ಮಾಡಿಕೊಟ್ರು ಅವರು.
ಇಲ್ಲಿ ಅಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ಇದು ಅಪ್ಪನ ಮನೆ ಸೂತ್ಕ ಆಗಿರೋದ್ರಿಂದ ಫಸ್ಟು ಅಪ್ಪನ ಮನೆ ಕಡೆ ಸೂತ್ಕ ಎಲ್ಲ ತಗೊಬಿಡ್ತೀವಿ. ಪಾಪ ಆದಾಗ ಸೂತ್ಕ ಎಲ್ಲ ತಗೊಳ್ತಾರಲ್ವ, ನಮ್ಮ ಕಡೆ ಆ ಥರ ತಗೊಳ್ತಾರೆ. ಸೊ ಸೂತ್ಕ ತಗೊಳ್ಳೋದಕ್ಕೆ ಫಸ್ಟು ಇಲ್ಲಿ ದೇವ್ರ ಹೆಸರು ಇಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಮನೆ ದೇವರು ಅಂದರೆ ನನ್ನ ಗಂಡನ ಮನೆ ದೇವರು, ಗಂಡು ದೇವ್ರು ಯಾವುದಿದೆ ಆ ದೇವ್ರ ನೇಮ್ನ ನಾವು ಇಲ್ಲಿ ಇಡ್ತೀವಿ. ಅದಾದಮೇಲೆ ನೆಕ್ಸ್ಟು ಪಾಪುಗೆ ಯಾವ ಹೆಸರು ಇಡ್ತೀವಿ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಪಾಪುಗೆ ಲಾ, ಲಿ, ಲು, ಲೇ ಆ ಥರ ಬಂದಿದೆ. ಸೊ ಇದು ಕರಿಯಣ ಕಿಂಚಣ ಅಂತ ನಮ್ಮ ಅಪ್ಪನ ಮನೆ ದೇವರು ಅಂದರೆ ವೆಂಕಟರಮಣ ಸ್ವಾಮಿ ಅಲ್ವಾ. ಸೊ ನಾವು ದಾಸಪ್ಪ ಆಗಿರೋದ್ರಿಂದ ಈ ರೀತಿಯೇ ನಾವು ಸೂತ್ಕ ತೆಗಿಯೋದು. ಆ್ಯಂಡ್ ನನಗೆ ಕೆಳಗಡೆ ಕೂತ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ, ಹಾಗಾಗಿ ನಾನು ಸೋಫಾ ಮೇಲೆ ಕೂತಿದ್ದೆ. ಆ್ಯಂಡ್ ನಾಮ ಎಲ್ಲ ನಿಂತ್ಕೊಂಡೇ ಹಾಕ್ಸ್ಕೊಂಡಿದ್ದೀನಿ. ಗಂಡನ ಮನೆ ದೇವ್ರು ಬಂದು ಮಾದೇಶ್ವರ ಆಗಿರೋದ್ರಿಂದ ಗಂಡು ಮಗು ಆಗಿದೆ ಅಲ್ವಾ, ಹಾಗಾಗಿ ನಾವು ಮಾದೇಶ್ವರ ಸ್ವಾಮಿ ಅಂತಲೇ ನೇಮ್ ಇಡ್ತೀವಿ. ಹೆಣ್ಪಾಪು ಆಗಿದ್ದರೆ ಲಕ್ಷ್ಮಿ ಅಥವಾ ಬಿಸ್ಲಮ್ಮ, ಇದು ಹೆಣ್ಣು ದೇವರು ಮಹಿ ಮನೆ ಕಡೆ. ಸೊ ಹೆಣ್ಪಾಪು ಆಗಿದ್ರೆ ಎರಡು ದೇವರಲ್ಲಿ ಯಾವುದಾದ್ರೂ ಒಂದು ನೇಮ್ ಇಡ್ತಾಯಿದ್ವಿ, ಲಕ್ಷ್ಮಿ ಅಂತಾದರೂ ಇಡ್ತಾಯಿದ್ವಿ. ಬಾಯ್ ಬೇಬಿ ಆಗಿರೋದ್ರಿಂದ ಮಾದೇಶ್ವರ ಸ್ವಾಮಿದು ನೇಮ್ ಇಡ್ತಾಯಿದ್ದೀವಿ ನಾವಿಲ್ಲಿ. ಅಪ್ಪ ಮಗನಿಗೆ ಇಲ್ಲಿ ನಾಮ ಹಾಕ್ಸೋದು ನೋಡೋದೇ ಒಂದು ಚೆಂದ. ಫಸ್ಟ್ ಟೈಮ್ ಈ ರೀತಿ ಎಲ್ಲ ನೋಡೋದು. ಕೆಲಸ ಮಾಡ್ಬಿಟ್ಟಿದ್ದೀನಿ ಕಡೆ ಇರ್ತತ ಅಂತವನೇ, ಕೆಲಸ ಮಾಡ್ಬಿಟ್ಟಿದ್ದೀನಿ ಇರ್ತತ. ಹೇಳು ಮಗನೇ. ಇರು ಮಗನೆ. ಗೋವಿಂದ ಗೋವಿಂದ. ಬಟ್ಟೆ ಬಿಚ್ಬೇಕೇನಪ್ಪ? ಬಟ್ಟೆ ಹಾಕ್ರ ತಂದಿರವ ನಾನು ಅದಕ್ಕೆ ಪೂಜೆ ಮಾಡ್ಬೇಕಾದ್ರೆ ಅಪ್ಪ ತಂದಿರೋದು ಹಾಕೊಂಡಿದ್ದೆ. ಇಲ್ವಲ್ಲ ನೀವು? ಎದೊಳ್ತಾ ಇಲ್ಲ, ಎದೊಳಲ್ಲ ಅವನು, ಸ್ನಾನ ಮಾಡೋದಲ್ಲ ನಿದ್ದೆ. ಎಚ್ಚರ ಇಡ್ತಾನೆ, ಕಂಡುಬಿಡಲ್ಲ. ಆಯ್ತು ಆಯ್ತು. ಕಡೆ ತಿರುಗಿ ಒಂದೇ ಒಂದು ಸಾಕೇನ್ರಿ? ಇಲ್ಲ ಪರವಾಗಿಲ್ಲ. ಹಾಕ್ಸ್ಕೊತೀರಾ? ಯಾರು ಹಾಕಿಸ್ಕೊಳ್ಳಲ್ಲ, ಎಲ್ಲರೂ ಹಾಕಿಸ್ಕೊಳ್ಳಲ್ಲ. ಕೆಂಗಲ್ಗೆ ಹೋದ್ರೆ ನಿಮ್ಗೆ ಒಂದಿಕ್ಕಂಡು ಕುಂತಿರ್ತಾರ. ಹೋಗಿಲ್ಲ ಯಾವತ್ತು ಕೆಂಗಲ್? ನೀವು ಹೋಗಿದ್ದೀವಿ. ಒಂದಿಕ್ಕ ಕಳಿಸಿದ್ರ? ಆ ಥರ ಏನಿಲ್ಲ. ಅಪ್ಪ ಮಗ ಇಬ್ರು. ಇವರು ಬಂದು ನಮ್ಮ ಅಪ್ಪ ನಮ್ಮಮ್ಮ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆ್ಯಂಡ್ ಹೊಸ ವ್ಯೂವರ್ಸ್ ಇದ್ದರೆ ಅವ್ರಿಗೆ ಗೊತ್ತಿರಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ನನ್ನ ತವ್ರ ಮನೆಯಲ್ಲಿ ಬಾಣತನ ಮಾಡಿಸ್ಕೊಳ್ಬೇಕಾಗಿತ್ತು. ಬಟ್ ನನಗೆ ಸಿ ಸೆಕ್ಷನ್ ಆಗಿರೋದ್ರಿಂದ ನನಗೆ ಹಳ್ಳೀಲಿ ಹೋಗಿ ಮಾಡಿಸ್ಕೊಳ್ಳೋಷ್ಟು ಪೇಷನ್ಸ್ ಇರಲಿಲ್ಲ. ಹಾಗಾಗಿ ನಾನು ಗಂಡನ ಮನೆಯಲ್ಲೇ ಮಾಡಿಸ್ಕೊಳ್ತಾ ಇದ್ದೀನಿ, ಅಂದರೆ ನಾನು ಇರೋ ಮನೆಯಲ್ಲೇ ಮಾಡಿಸ್ಕೊಳ್ತಾ ಇದ್ದೀನಿ. ಮಹಿ ಅಂತ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ. ಮಗನ ಮಾತ್ರ ಕೈ ಬಿಟ್ಟಂತೂ ಇಡ್ತಾನೆ ಇರಲಿಲ್ಲ. ಅವರೇ ಎತ್ಕೊಳ್ಳೋದು, ಅವರೇ ಓಡಾಡಿಸೋದು, ಅಂದರೆ ಅವರೇ ಎತ್ಕೊಂಡು ಓಡಾಡ್ತಾಯಿದ್ರು. ಆ್ಯಂಡ್ ಇನ್ನೊಂದು ಹೇಳ್ಬಿಡ್ತೀನಿ, ಏನಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ, ಒಂದು ಸಿ ಸೆಕ್ಷನ್ ಆಗಿದೆ. ಸೊ ಹಾಗಾಗಿ ನಮ್ಮ ಹಳ್ಳಿ ಕಡೆ ಇರೋದು ಇಂಡಿಯನ್ ಟಾಯ್ಲೆಟು. ಸೊ ಸಿಸರಿನ್ ಆಗಿರೋದ್ರಿಂದ ನನಗೆ ಕೆಳಗಡೆ ಕೂತ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಆ್ಯಂಡ್ ಓಡಾಡೋದು, ಆಮೇಲೆ ಹಳ್ಳಿ ಕಡೆ ವಾತಾವರಣ ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಇರುತ್ತೆ ಅಂತ. ಹಾಗಾಗಿ ನಾನು ಸ್ವಲ್ಪ ಹೈಜಿನಿಕ್ ಆಗಿರಬೇಕು ಅಂತ ಹೇಳಿ ನಾನು ಇಲ್ಲೇ ನಮ್ಮ ಮನೇಲೆ ನಾನು ಬಾಣತನ ಮಾಡಿಸ್ಕೊಳ್ತಾ ಇದ್ದೀನಿ. ಮಾಡಲಿಲ್ಲ ಅಂದರೆ ಇದೇ ಪರಿಸ್ಥಿತಿನೇ. ಯಾಕೆ ಮುಗ್ನೆ ತೋರಿಸ್ತಿದ್ಯಾ? ಇವ್ರಿಗೆ ಹಿಂದೆ ಮುಂದೆ ನೋಡ್ಲಿಲ್ಲ, ಅವರು ಡೈರೆಕ್ಟ್ ಹೇಳ್ಬಿಟ್ರು. ನಮ್ದು ಇರೋದೇ ಒಂದ್ ಹೆಸರು, ಏನು ಮಾಡಕ್ಕಾಗಲ್ಲ. ಇವನ ಹೆಸರು ನಂದೀಶ, ಅವಳ ಹೆಸರು ನಂದಿನಿ.
ಕೂಡ ಇದೆ, ನಾನೇನಕ್ಕೆ ಹಳ್ಳಿಲಿ ಹೋಗಿ ಬಾಣ್ತನ ಮಾಡಿಸ್ಕೊಳ್ತಿಲ್ಲ ಅಂತ. ಅದನ್ನೆಲ್ಲ ನಾನು ನಿಮ್ಮ ಹತ್ರ ನೆಕ್ಸ್ಟ್ ಯಾವುದಾದ್ರು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಅದನ್ನು ಹೇಳೋದಕ್ಕೂ ನನಗೆ ಬೇಜಾರು. ಮಹಾದೇವ 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 ಅಂತ ಮಾದೇಶ 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 ಬಿಡ್ತಾರೆ ನೋಡಿ ಕಣ್ಣ. ಕಿವಿಲ್ ಹೇಳಪ್ಪ. ಮಾದೇಶ 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 ಆಗಿನ ಕಣ್ಣು ಮುಚ್ಕೊಂಡಿದ್ದ ಈಗ ನೋಡ ಹೆಸ್ರಿಕ್ಲಿ ಅಂತ ಮುಗಿಸ್ಕೊಂಡಿದ್ದೆ. ಹೆಸ್ರಿಕ್ಲಿ ಅಂತ ಕಣ್ಣು ಮುಚ್ಕೊಂಡ್ಬಂದಿದ್ದೆ. ಸಂದೀಪ್ ಅವ್ರಿಗೆಲ್ಲ ಅದೇ ಬಿಟ್ಟಿರೋದು. ಹಿಂದೆಯಿಂದ ಅಪ್ಪ ಅಂತ ಕರೀಲ್ಲ, ಮುಂದೆ ಮಾತಾ ಅಂತ ಕರೀಲ್ಲ. ಹುಡ್ದಾರ ಏನು ಅಂದ್ರೆ ಸುಡ್ಬೇಕಲ್ವಾ ಅದು. ಸುಮಾರಾಗಿ ಗಂಟೆ ನಾನು ನನ್ನ ಮಗ ಮ್ಯಾಚಿಂಗ್, ನೀವು ಅವಾಗೆಲ್ಲ ನೀವು ಮ್ಯಾಚಿಂಗ್ ಆಯ್ತಿದ್ರಲ್ಲ. ಈಗ ನಾನು ನಾನು ಇಟ್ಕೊಂಡಿದ್ದೀನಿ ಮಗನೇ, ನೋಡಿಲಿ ನಾನು ಇಟ್ಕೊಂಡಿದ್ದೀನಿ. ನಾನು ಇಟ್ಕೊಂಡಿದ್ದೀನಿ ಮಗನೇ, ನೀನು ಇಟ್ಕೊಂಡಿದೀಯಾ? ಯಾವಾಗ ಇಟ್ಕೊಂಡೆ? ಯಾರು ಇಕ್ಕಿದ್ದೀನಿ? ತಾತನಾ? ಹಾ ತಾತ ಇಕ್ಕದ್ರಾ? ಓನು ಅಪ್ಪ ನೀರು ತಂದಿಟ್ಕೊಳಪ್ಪ ಬಟ್ಟೆ. ಹಾಂ ಆಯ್ತು 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 ಆಯ್ತು. ಈಗ ಇದೇನಿದು ಸೂಪ್, ಸಪ್ಪೆ ಸಾಂಬಾರು ಸೂಪು ಅಥವಾ ಏನಾದರೂ ಅನ್ಬೋದು. ಮಟನ್ದು ಮತ್ತು ಚಿಕನ್ ಕಬಾಬ್ ಕೊಟ್ಟಿದ್ದಾರೆ. ತಿನ್ನೋಣ ಇವನ್ನ ಮಲಗಿಸ್ಬಿಟ್ಟು. ಆ್ಯಂಡ್ ಅಡುಗೆಗೆ ಏನೇನು ಮಾಡಿದ್ದಾರೆ ನಮ್ಮ ಅಕ್ಕ, ನಮ್ಮಮ್ಮ ಮತ್ತು ನನ್ನ ತಂಗಿ ಸ್ಪಂದು 3 ಜನ ಸೇರಿಕೊಂಡು ಅಡುಗೆ ಮಾಡಿರೋದು. ಇವರಿಬ್ರೇನಾ ಎಲ್ಲ ಊಟ ಮಾಡ್ತವ್ರೆ. ನಾನು ರೂಮಲ್ಲಿ ಪಾಪುಗೆ ಫೀಡ್ ಮಾಡಿಬಿಟ್ಟು ಇವಾಗ ನಾನು ಸ್ವಲ್ಪ ಸೂಪ್ ಕುಡಿಯೋಣ ಅಂತ ಕೂತಿದ್ದೀನಿ. ಆ್ಯಕ್ಚುಲಿ ಇದು ನಿಮ್ಮನೇಲಿ ಏನಾದ್ರು ಬಾಣ್ತಿದ್ದೀರಿದ್ರೆ ಕೊಡಬೇಡಿ. ಇವಳು ಆಸೆ ಪಟ್ಟಿದ್ದಾಳೆ ಅಂತ ಕೊಡ್ತಿರೋದು. ಸುಮ್ಮನೆ ಪಾಪುಗೆ ಹಾಲು ಪ್ರಾಬ್ಲಮ್ ಆಗುತ್ತೆ ಅಂತ ಅಷ್ಟೇ. ಅದರಲ್ಲೂ ಒಂದೇ ಪೀಸ್ ತಿನ್ಬೇಕು ಅವಳಿಗೆ. ಸುಮ್ಮನೆ ಹಂಗೆ ಕೊಟ್ಟಿರೋದು ತೋರ್ಸೋಕ್ಕೆ ವೀಡಿಯೋನ. ತಿನ್ನಿ ಇವಾಗ. ಅಪ್ಪನ ಮನೆ ದೇವ್ರು ಬಂದು ವೆಂಕಟರಮಣ ಸ್ವಾಮಿ ಆಗಿರೋದ್ರಿಂದ ನಾವು ಸೂತ್ಕ ತೆಗ್ದಾಗೆಲ್ಲ ನಾನ್ ವೆಜ್ಜೇ ಮಾಡೋದು. ಬಟ್ ಗಂಡನ ಮನೆ ಕಡೆ ನಾವೇನಾದರೂ ಪೂಜೆ ಮಾಡಿದ್ರೆ ನಾವು ಆಲ್ಮೋಸ್ಟ್ ಎಲ್ಲ ಸ್ವೀಟೇ ಮಾಡೋದು, ನಾನ್ ವೆಜ್ ಮಾಡಲ್ಲ. ಹಾಗಾಗಿ ಇಲ್ಲಿ ನಾನ್ ವೆಜ್ ಮಾಡಿದ್ದೀವಿ. ನೆಕ್ಸ್ಟು ನಾವು ವೆಜ್ ಮಾಡ್ತೀವಿ. ನೆಕ್ಸ್ಟ್ ಪೂಜೆಗೆ ಪಾಪಕ್ಕೆ ಪೂಜೆ ಮಾಡ್ತೀವಲ್ವ, ಅದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನನ್ನ ಬಾಣ್ತನ ಏನಕ್ಕೆ ನಾನು ಗಂಡನ ಮನೇಲೇ ಮಾಡಿಸ್ಕೊಳ್ತಿದ್ದೀನಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ. ಪ್ರತಿಯೊಬ್ಬರಿಗೂ ನನಗೆ ಆನ್ಸರ್ ಮಾಡೋದಕ್ಕಾಗಲ್ಲ. ಹಾಗಾಗಿ ನಾನು ಯಾವ್ದಾದ್ರು ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೂ ಸಪೋರ್ಟ್ ಮಾಡಿ. ಲವ್ ಯು ಆಲ್. ಬಾಯ್ ಬಾಯ್.